ಎಲ್ರಿಗೂ ನಮಸ್ಕಾರ. ನಿಮಗೊಂದು ಹೊಸ ಕಥೆಯನ್ನ ತಂದಿದ್ದೀನಿ. ಇನ್ನು ನಿಮಗೆ ಇಂಟ್ರೆಸ್ಟಿಂಗ್ ಆಗಿರೋ ಕಥೆಗಳನ್ನ ಹೇಳಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ಕತೆ ಹೆಸರೇನಪ್ಪ ಅಂದ್ರೆ ಕಸದಿಂದ ಕೋಟಿ ಅಧಿಪತಿ ಆದ ಹುಡುಗ. ಅಂದ್ರೆ ಕಸದ ಗುಡ್ಡದಿಂದ ಕನಸಿನ ಶಿಖರದವರೆಗೂ ಕತೆ ಏನಿದೆ ಅಂತ ನೋಡೋಣ ಬನ್ನಿ. ನಗರದ ಹೊರ ವಲಯದಲ್ಲಿ ಒಂದು ದೊಡ್ಡ ಕಸದ ಗುಡ್ಡೆ ಇತ್ತು. ಅಲ್ಲಿ ಪ್ರತಿದಿನ ಹಲವರು ಪ್ಲಾಸ್ಟಿಕ್ ಬಾಟಲ್ ಮತ್ತೆ ಕಬ್ಬಿಣದ ವಸ್ತುಗಳನ್ನ ಹುಡುಕ್ತಾ ಇದ್ರು. ಅವರ ನಡುವೆ ಒಂದು ಸಣ್ಣ ಹುಡುಗ ಇದ್ದ. ಅವನ ಹೆಸರು ರವಿ. ಅವನ ವಯಸ್ಸು ಕೇವಲ 12 ವರ್ಷ ಮಾತ್ರ. ಬೇರೆಯವ್ರ ಮಕ್ಕಳೆಲ್ಲ ಸ್ಕೂಲ್ಗೆ ಬ್ಯಾಗ್ ಹೊತ್ಕೊಂಡು ಹೋಗ್ತಿದ್ರೆ ರವಿ ಹರಿದೋಗಿರುವಂತ ಚೀಲ ತಗೊಂಡು ಕಸದ ಗುಡ್ಡೆ ಹತ್ರ ಹೋಗ್ತಿದ್ದ. ಅವನ ತಾಯಿ ಕೂಡ ಮನೆ ಕೆಲಸ ಮಾಡ್ತಿದ್ರು. ಅವನಿಗೆ ತಂದೆ ಇರ್ಲಿಲ್ಲ. ಅವರು ಒಂದು ಹೊತ್ತಿನ ಊಟಕ್ಕೋಸ್ಕರ ಹೋರಾಟ ಮಾಡ್ತಾ ಜೀವನ ಮಾಡ್ತಿದ್ರು. ಅಷ್ಟಾದ್ರೂ ರವಿಗೆ ಒಂದು ವಿಚಿತ್ರ ಅಭ್ಯಾಸ ಇತ್ತು. ಅವನು ಕಸದೊಳಗೆ ಸಿಕ್ಕಂತ ಹಳೆ ಪುಸ್ತಕಗಳನ್ನ ತಗೊಂಡೋಗ್ತಿದ್ದ. ಪುಸ್ತಕಗಳು ಹರಿದೋಗಿದ್ರು ಸಹ ಅದನ್ನ ಓದ್ತಿದ್ದ. ಕೆಲವೊಮ್ಮೆ ಅರ್ಧ ಪುಸ್ತಕ ಸಿಗ್ತಾ ಇತ್ತು. ಉಳಿದ ಕಥೆಯನ್ನ ತನ್ನ ಕಲ್ಪನೆಯಲ್ಲೇ ಮುಗಿಸ್ತಾ ಇದ್ದ. ರಾತ್ರಿ ಮನೆಯಲ್ಲಿ ಒಂದು ಹಳೆ ಬಲ್ಬ್ ಕೆಳಗೆ ಕುತ್ಕೊಂಡು ಓದ್ತಾ ಇದ್ದ. ಕರೆಂಟ್ ಹೋದ್ರೆ ರಸ್ತೆ ದೀಪದ ಕೆಳಗೆ ಓದ್ತಾ ಇದ್ದ. ಹೀಗಿರ್ಬೇಕಾದ್ರೆ ಒಂದಿನ ಆ ಕಸದ ಗುಡ್ಡೆನಲ್ಲಿ ಅವನಿಗೆ ಒಡೆದೋಗಿರೋ ಒಂದು ಲ್ಯಾಪ್ಟಾಪ್ ಸಿಕ್ತು. ಸ್ಕ್ರೀನ್ ಪುಡಿ ಪುಡಿಯಾಗಿತ್ತು. ಆದ್ರೂ ಅವನು ಅದನ್ನ ಮನೆಗೆ ತಗೊಂಡ್ ಬಂದ. ಆ ಏರಿಯಾದಲ್ಲಿರೋರೆಲ್ಲ ನಕ್ರು. ಕಸದ ಹುಡುಗನಿಗೆ ಲ್ಯಾಪ್ಟಾಪ್ ಬೇಕಂತೆ ಅಂತ ಜನಗಳು ಮಾತಾಡ್ಕೊಳಕ್ ಶುರು ಮಾಡಿದ್ರು. ಅವ್ರು ಮಾತಾಡ್ತಿದ್ದಂತ ಮಾತುಗಳನ್ನ ಅವನು ಯಾವುದನ್ನು ತಲೆಗೆ ಹಾಕೊಳ್ಳಿಲ್ಲ. ಮೊಬೈಲ್ ಶಾಪ್ಗಳ ಹತ್ರ ಹೋಗಿ ಅದರ ಬಿಡಿ ಭಾಗಗಳನ್ನ ಕೇಳ್ತಾ ಇದ್ದ. ಸೈಬರ್ ಸೆಂಟರ್ಗಳ ಹೊರಗೆ ನಿಂತು ಜನ ಏನ್ ಕಲಿತಿದ್ದಾರೆ ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ನೋಡ್ತಾನೆ ಇರ್ತಿದ್ದ. ಕೊನೆಗೆ 3 ತಿಂಗಳ ನಂತರ ಆ ಲ್ಯಾಪ್ಟಾಪ್ ಆನ್ ಆಯ್ತು. ಆ ದಿನ ಅವನ ಕಣ್ಣಲ್ಲಿ ಕಂಡ ಸಂತೋಷ ಜಗತ್ತಿನ ದೊಡ್ಡ ಸಂಪತ್ತಿಗಿಂತ ಹೆಚ್ಚಿತ್ತು. ರವಿ ತುಂಬಾನೇ ಖುಷಿ ಪಟ್ಟ. ಆ ನಂತರ ರವಿ ದಿನ ಪೂರ್ತಿ ಕೆಲಸ ಮಾಡಕ್ ಶುರು ಮಾಡ್ದ. ರಾತ್ರಿ ಉಚಿತ ಇಂಟರ್ನೆಟ್ ಸಿಗೋ ಜಾಗದಲ್ಲಿ ಕುತ್ಕೊಂಡು ಕಂಪ್ಯೂಟರ್ ಕಲಿತಾ ಇದ್ದ. ಮೊದಲು ಕೋಡಿಂಗ್ ಕಲ್ತ, ಡಿಸೈನಿಂಗ್ ಕಲ್ತ, ನಂತರ ವಿಡಿಯೋ ಎಡಿಟಿಂಗ್ ಕಲ್ತ. ಅವನ ಬದುಕು ಅವನ ಜೀವನ ನಿಧಾನವಾಗಿ ಬದಲಾಗ್ತಾ ಹೋಯ್ತು. ಅವನ ತಾಯಿ ಅವನನ್ನ ನೋಡಿ ತುಂಬಾನೇ ಖುಷಿ ಪಟ್ರು. ಯಾವ ಜನ ಅವನ ಬಗ್ಗೆ ಲ್ಯಾಪ್ಟಾಪ್ ಬೇಕಂತೆ ಅಂತ ಮಾತಾಡ್ಕೋತಿದ್ರು ಆ ಜನಗಳ ಮುಂದೆ ಕೆಲವು ವರ್ಷಗಳ ನಂತರ ಸಾವಿರಾರು ಜನ ಇರುವಂತ ಒಂದು ದೊಡ್ಡ ಸ್ಟೇಜ್ ಮೇಲೆ ರವಿ ಹೋಗಿ ನಿಂತ. ಅಂದ್ರೆ ರವಿ ಈಗ ಯಶಸ್ವಿ ಟೆಕ್ ಕಂಪ್ನಿ ಮಾಲೀಕ ಆಗಿದ್ದ. ಅವನ ನೋಡಿ ತುಂಬಾ ಜನ ಚಪ್ಪಾಳೆ ಹೊಡೆದ್ರು, ಹೊಗಳಿದ್ರು. ಅವನಿಗೆ ಕೆಲವು ಪ್ರಶ್ನೆಗಳನ್ನ ಕೇಳಲಾಯಿತು. ನಿಮ್ಮ ಯಶಸ್ಸಿನ ರಹಸ್ಯ ಏನು ಅಂತ. ರವಿ ಮುಖದಲ್ಲಿ ಒಂದು ಸಣ್ಣ ನಗು ಅಷ್ಟೇ. ನಾನು ಕಸದ ಗುಡ್ಡದಲ್ಲಿ ಬೆಳೆದವನು, ಆದ್ರೆ ನನ್ನ ಕನಸನ್ನ ನಾನು ಯಾವತ್ತೂ ಕಸದ ತರ ನೋಡ್ಲಿಲ್ಲ ಅಂತಾನೆ. ಅಲ್ಲಿ ಕುಳಿತಿದ್ದಂತ ಎಲ್ರು ಎದ್ದು ಚಪ್ಪಾಳೆ ಹೊಡೆದ್ರು. ಆ ಕಾರ್ಯಕ್ರಮ ಮುಗಿದ ನಂತರ ರವಿ ತನ್ನ ಹಳೆಯ ಕಸದ ಗುಡ್ಡೆ ಇರುವಂತ ಜಾಗಕ್ಕೆ ಬಂದು ನಿಂತ್ಕೊಂಡ. ಅದನ್ನೆಲ್ಲ ತೆಗೆಸಿ ಅಲ್ಲೊಂದು ಶಾಲೆನ ನಿರ್ಮಾಣ ಮಾಡಿಸ್ದ. ಅಲ್ಲಿಯ ಹೊರಗಿನ ಒಂದು ಬೋರ್ಡ್ ಮೇಲೆ ಬರೆಯಲಾಗಿತ್ತು, ಕನಸುಗಳಿಗೆ ಬಡತನ ಅಡ್ಡಿಯಲ್ಲ ಅಂತ. ರವಿ ಆ ಬೋರ್ಡ್ ನೋಡಿ ಮೌನವಾಗಿ ನಿಂತ. ಯಾಕೆ ಗೊತ್ತಾ? ಒಮ್ಮೆ ಕಸದೊಳಗೆ ಪುಸ್ತಕ ಹುಡುಕ್ತಿದ್ದಂತ ಹುಡುಗ ಇವತ್ತು ಸಾವಿರಾರು ಮಕ್ಕಳ ಭವಿಷ್ಯ ಬರೀತಿದ್ದಾನೆ. ಇಲ್ಲಿಗೆ ಈ ಕತೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.